ಬೇಡವಾದ ಜನಗಳಿಂದ ದೂರವಿದ್ದರೆ ಬೇಕಾದಷ್ಟು ನೆಮ್ಮದಿ ಎನ್ನುವುದು ನಮಗೆ ದೊರಕುವುದಕ್ಕೆ ಸಾಧ್ಯವಾದೀತು. ಸಾವಿರಾರು ಸೋಲುಗಳು ಬಂದರೂ ಕೂಡ ಛಲವನ್ನ ಬಿಡದೆ ಮುನ್ನುಗ್ಗುವುದೇ ಯಶಸ್ಸಿನ ಸೂತ್ರವಾಗಿರುತ್ತದೆ. ಈ ಬದುಕು ನಾವಂದುಕೊಂಡಂತೆ ಸುಲಭವಲ್ಲ, ಕಷ್ಟವೂ ಅಲ್ಲ. ಬದುಕನ್ನ ಬಂದಂತೆ ಸ್ವೀಕರಿಸಿದರೆ ಎಲ್ಲವನ್ನ ಎದುರಿಸುವಂತಹ ಶಕ್ತಿಯನ್ನ ತಾನಾಗಿಯೇ ದೇವರು ಕರುಣಿಸುತ್ತಾನೆ ಎನ್ನುವುದನ್ನು ಮರೆಯಬೇಡಿ. ಧರ್ಮದ ಏಟು ಎನ್ನುವುದು ತಪ್ಪಿದ್ದರೂ ಕರ್ಮದ ಏಟು ಎನ್ನುವುದು ಎಂದಿಗೂ ಕೂಡ ತಪ್ಪುವುದಕ್ಕೆ ಸಾಧ್ಯವೇ ಇಲ್ಲ. ಯಾರಿಗಾದರೂ ಕೂಡ ಮೋಸವನ್ನ ಮಾಡುವಾಗ, ನಿಂದಿಸುವಾಗ, ನಂಬಿಕೆ ದ್ರೋಹವನ್ನ ಮಾಡುವಾಗ ಎಚ್ಚರ ಎನ್ನುವುದು ನಿನಗೆ ಇರಲಿ. ನೀವು ಮಾಡಿದ್ದು ನಿಮಗೆ ಮರಳಿ ಬಂದೇ ಬರುತ್ತದೆ ಎನ್ನುವಂತಹ ಒಂದು ಪ್ರಜ್ಞೆ ಎನ್ನುವುದು ಇರಬೇಕು. ಅದು ಒಳಿತೇ ಆಗಲಿ ಕೆಡುಕೆ ಆಗಲಿ, ನೀವು ಒಳಿತನ್ನ ಮಾಡಿದಾಗ ದೇವರು ನಿಮಗೂ ಕೂಡ ಯಾವುದೋ ಒಂದು ರೂಪದಲ್ಲಿ ಒಳಿತನ್ನ ಮಾಡುತ್ತಾನೆ. ನೀವು ಇನ್ನೊಬ್ಬರಿಗೆ ಕೆಡಕನ್ನ ಬಯಸಿದಾಗ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಿಮಗೂ ಕೂಡ ಕೆಡಕನ್ನ ಬಯಸುವಂಥವರನ್ನ ಸೃಷ್ಟಿ ಮಾಡಿರುತ್ತಾನೆ ಎನ್ನುವುದನ್ನು ಮರೆಯುವುದಕ್ಕೆ ಹೋಗಲೇಬೇಡಿ. ಬದುಕಿನಲ್ಲಿ ಬರುವಂತಹ ಹಲವಾರು ನಿರಾಸೆಗಳ ನಡುವೆ ಭರವಸೆಗಳನ್ನು ಕಳೆದುಕೊಳ್ಳದೆ ಬದುಕುವುದೇ ಜೀವನವಾಗಿದೆ. ಈ ಜೀವನದಲ್ಲಿ ಯಾರು ಯಾರಿಗೂ ಕೂಡ ಅನಿವಾರ್ಯ ಅಲ್ಲವೇ ಅಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ನಮ್ಮ ಅವಶ್ಯಕತೆಗಳಿಗೆ ಆಗುವುದಕ್ಕಿಂತ ತಮ್ಮ ಒಂದು ಅವಶ್ಯಕತೆಗಳಿಗಾಗಿ ನಮ್ಮನ್ನ ಬಳಸಿಕೊಳ್ಳುವವರೇ ಹೆಚ್ಚಾಗಿ ಇದ್ದಾರೆ. ಈ ಕಾಲಮಾನದಲ್ಲಿ ಯಾರನ್ನೂ ಕೂಡ ನಂಬಿ ಹೆಚ್ಚಾಗಿ ಜೀವನವನ್ನು ಮಾಡುವುದಕ್ಕೆ ಹೋಗಲೇಬಾರದು. ಏಕೆಂದರೆ ಯಾರು ಯಾವಾಗ ಹೇಗೆ ಬದಲಾಗುತ್ತಾರೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಗೆಲುವು ಎಲ್ಲರನ್ನ ನಮ್ಮ ಹತ್ತಿರ ಸೇರಿಸುತ್ತದೆ, ಆದರೆ ಸೋಲು ಮಾತ್ರ ನಿಜವಾಗಿಯೂ ಕೂಡ ನಮ್ಮವರು ಯಾರೆಂದು ತಿಳಿಸುತ್ತದೆ. ಸೋಲು ಆಗುವುದು ಒಂದು ನೋಡಿದರೆ ನಿಮಗೆ ಒಳ್ಳೆಯದೇ ಎಂದು ಪರಿಭಾವಿಸಬೇಕು, ಇನ್ನೊಂದು ನಿಮಗೆ ಯಾರು ಹಿತೈಷಿಗಳು ಎಂದು ಗೊತ್ತಾಗುತ್ತದೆ. ಇರುವುದರಲ್ಲಿಯೇ ಸಂತೋಷವನ್ನ ಹುಡುಕುವವರು ಯಾವ ಕೊರತೆಯನ್ನು ಕೂಡ ಅನುಭವಿಸುವುದೇ ಇಲ್ಲ. ನಿಮ್ಮ ಕೈಯಲ್ಲಿ ಆದರೆ ಒಬ್ಬರಿಗೆ ಸಹಾಯವನ್ನು ಮಾಡಿ. ಕೆಡಕನ್ನ ಎಂದಿಗೂ ಕೂಡ ಮಾಡುವುದಕ್ಕೆ ಹೋಗಲೇಬೇಡಿ, ಏಕೆಂದರೆ ಕೆಟ್ಟದ್ದರ ಪರಿಣಾಮ ಎನ್ನುವುದು ಘನಘೋರಕರವಾಗಿ ಇರುತ್ತದೆ. ನಮ್ಮ ತಪ್ಪುಗಳನ್ನು ಯಾವಾಗ ನಾವೇ ಸರಿಯಾಗಿ ಅರ್ಥ ಮಾಡಿಕೊಂಡು ತಿದ್ದಿಕೊಳ್ಳಲು ಪ್ರಯತ್ನವನ್ನು ಪಡುತ್ತೇವೆಯೋ ಆಗ ನಮ್ಮನ್ನು ಸೋಲಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಸೋಲಿನ ಭಯವಿದ್ದರೂ ಎಂದಿಗೂ ಕೂಡ ಗೆಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ಏನೇ ಆದರೂ ಕೂಡ ಎಲ್ಲವನ್ನ ಮೆಟ್ಟಿ ನಡೆಯುತ್ತೇನೆ ಎನ್ನುವಂತಹ ಛಲ ನಿಮ್ಮಲ್ಲಿ ಇದ್ದಾಗ ಮಾತ್ರ ನೀವು ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ಯಾರೋ ಬಂದು ನಮ್ಮನ್ನ ಕೈ ಹಿಡಿದು ನಡೆಸುತ್ತಾರೆ ಎಂಬ ಭ್ರಮೆಯಿಂದ ಬದುಕಬೇಡಿ. ಇದು ಸ್ವಾರ್ಥಗಳ ಪ್ರಪಂಚ. ಯಾರು ಯಾರಿಗೆ ಆಗುವುದೇ ಇಲ್ಲ. ನಮ್ಮ ಬದುಕು ಭವಿಷ್ಯವನ್ನು ನಾವೇ ರೂಪಿಸಿಕೊಳ್ಳಬೇಕು. ರೂಪಿಸಿಕೊಂಡು ನಮ್ಮ ಜೀವನವನ್ನು ನಾವೇ ನಡೆಸಿಕೊಂಡು ಹೋಗಬೇಕೇ ಹೊರತು ಬೇರೆಯವರ ನಿರೀಕ್ಷೆಯಲ್ಲಿ ಬದುಕುವುದಕ್ಕೆ ಹೋಗಲೇಬಾರದು. ತಪ್ಪು ಮಾಡಿದವರನ್ನ ಕ್ಷಮಿಸುವಷ್ಟು ಉದಾರಿಯಾಗಿರಿ, ಆದರೆ ಮತ್ತೆ ಅವರನ್ನೇ ನಂಬುವಷ್ಟು ಮೂರ್ಖರಾಗಿ ಇರುವುದಕ್ಕೆ ಹೋಗಲೇಬೇಡಿ. ಜನರು ನಮ್ಮನ್ನ ಬಳಸಿಕೊಳ್ಳುತ್ತಾರೆ, ಆದರೆ ನಮ್ಮ ಉಪಯೋಗಕ್ಕೆ ಬರುವುದೇ ಇಲ್ಲ. ಯಾರಿಗೂ ಕೂಡ ನೀವು ಉಪಯೋಗ ಆಗುವುದು ಕೂಡ ಬೇಡ. ನಿಮ್ಮ ಪಾಡಿಗೆ ನೀವಿದ್ದು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಮುಂದುವರಿಯಿರಿ. ಏಕೆಂದರೆ ಯಾರೂ ಕೂಡ ಇಲ್ಲಿ ಸರಿಯಾಗಿ ಇರುವಂಥವರು ಇಲ್ಲವೇ ಇಲ್ಲ. ನಮ್ಮನ್ನ ಅರ್ಥ ಮಾಡಿಕೊಂಡವರು ನಾವು ಮೌನವಾಗಿ ಇದ್ದರೂ ಸಹ ಮೌನದ ಹಿಂದಿರುವಂತಹ ಮಾತನ್ನ ಅರ್ಥ ಮಾಡಿಕೊಳ್ಳುತ್ತಾರೆ. ಅದೇ ನಮ್ಮನ್ನ ಅರ್ಥ ಮಾಡಿಕೊಳ್ಳದೆ ಇರುವವರು ನಾವು ಎಷ್ಟೇ ಹೇಳುವುದಕ್ಕೆ ಪ್ರಯತ್ನವನ್ನ ಪಟ್ಟರೂ ಕೂಡ ಅವರು ನಮಗೆ ಅಥವಾ ನಮ್ಮನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಬದುಕು ಎಷ್ಟೇ ನೋಯಿಸಿದರೂ ಕೂಡ ನಗಬೇಕಂತೆ. ಮನವೇ ನಮಗಾಗಿ ಅಲ್ಲದೆ ಇದ್ದರೂ ಕೂಡ ನಮ್ಮವರಿಗಾದರೂ ಕೂಡ ನಾವು ನಗುವುದನ್ನು ಕಲಿಯಬೇಕಂತೆ. ಭಯದಿಂದ ಎಲ್ಲದಕ್ಕೂ ಕೂಡ ಹೆದರಿ ಸುಮ್ಮನೆ ಕುಳಿತುಕೊಂಡರೆ ಬದುಕುವುದು ಅಸಾಧ್ಯವಾದೀತು. ಒಮ್ಮೊಮ್ಮೆಯಾದರೂ ಕೂಡ ಪ್ರಯತ್ನವನ್ನು ಪಟ್ಟು ನೋಡಿ. ಗೆದ್ದರೆ ಸಂತೋಷವಾಗುತ್ತದೆ, ಸೋತರೆ ಸೋಲಿನ ಅನುಭವ ಎನ್ನುವುದು ನಿಮಗೆ ತಿಳಿಯುವುದಕ್ಕೆ ಸಾಧ್ಯವಾದೀತು. ನಿಮಗಾಗಿ ಯಾರು ಅಳುತ್ತಾರೆಯೋ ಅವರನ್ನು ನಗಿಸಿ. ನಿಮಗಾಗಿ ಯಾರು ಪ್ರತಿಕ್ಷಣವೂ ಕೂಡ ಹಂಬಲಿಸುತ್ತಾರೆಯೋ ಅವರನ್ನು ಪ್ರೀತಿಸಿ. ನಿಮಗೆ ಯಾರು ಆದ್ಯತೆಯನ್ನು ನೀಡುತ್ತಾರೆಯೋ ಅವರನ್ನು ಗೌರವಿಸಿ. ನಿಮಗಾಗಿ ಯಾರು ಕಾಯುತ್ತಾರೆಯೋ ಅವರಿಗಾಗಿ ಬದುಕಿ. ಜೀವನದಲ್ಲಿ ಬರುವಂತಹ ಕಷ್ಟ ಸುಖಗಳು, ಸೋಲುಗಳು, ಗೆಲುವುಗಳು, ನೋವು ನಲಿವುಗಳು ಯಾವುದು ಕೂಡ ಶಾಶ್ವತ ಅನ್ನುವುದು ಅಲ್ಲ. ನೋಡಿ, ಎಲ್ಲವೂ ಕಾಲಚಕ್ರದಂತೆ ಬದಲಾಗುತ್ತಲೇ ಇರುತ್ತದೆ. ಎಲ್ಲವನ್ನ ಸಮಾನ ಮನಸ್ಸಿನಿಂದ ಸ್ವೀಕರಿಸಿ ಧೈರ್ಯದಿಂದ ಮುನ್ನಡೆಯುವುದನ್ನು ಕಲಿತುಕೊಳ್ಳಿ. ಆಗ ಮಾತ್ರ ಬದುಕು ಎನ್ನುವುದು ಸಾರ್ಥಕತೆಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ಯಾವಾಗಲೂ ಕೂಡ ನಮ್ಮ ಸಂತೋಷವನ್ನು ನಮ್ಮಲ್ಲಿ ಹುಡುಕಿಕೊಳ್ಳಬೇಡಿ. ಇನ್ನೊಬ್ಬರಿಂದ ಸಿಗುವ ಖುಷಿ ಅದು ತಾತ್ಕಾಲಿಕವಾಗಿ ಇರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಇದ್ದದ್ದರಲ್ಲಿಯೇ ತೃಪ್ತಿಯನ್ನು ಕಾಣುವ
ಮಾಡುವುದನ್ನು ಮನುಷ್ಯನಾದವನು ಕಲಿತುಕೊಂಡಾಗ ಮಾತ್ರ ಸಂತೋಷವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗಿರುವುದು. ಹೊಟ್ಟೆ ತುಂಬಿದ ಮೇಲೆ ನೀಡುವಂತಹ ಊಟ, ಶ್ರೀಮಂತನಿಗೆ ನೀಡಿದ ಉಡುಗೊರೆ, ಹಗಲಿನಲ್ಲಿ ಹಚ್ಚಿದಂತಹ ದೀಪ, ಅವಶ್ಯಕತೆ ಇಲ್ಲದವರಿಗೆ ಮಾಡಿರುವಂತಹ ಸಹಾಯ, ನಿಯತ್ತು ಇಲ್ಲದವರಿಗೆ ತೋರಿರುವಂತಹ ಪ್ರೀತಿ, ಇವು ಎಲ್ಲವೂ ಕೂಡ ವ್ಯರ್ಥವಾಗುತ್ತವೆ. ಹಾಗಾಗಿ ಯಾರಿಗೆ ಅವಶ್ಯಕತೆ ಎನ್ನುವುದು ಇರುತ್ತದೆಯೋ ಅಂಥವರಿಗೆ ನಿಮ್ಮ ಪ್ರೀತಿಯಾಗಲಿ ಕಾಳಜಿಯಾಗಲಿ ಸಹಾಯವಾಗಲಿ ಮಾಡಿ. ಈಗಿದ್ದ ಬಡತನವು ನಾಳೆ ಹೋಗಬಹುದು, ಇಲ್ಲದ ಸಿರಿತನವು ಮುಂದೊಂದು ದಿನ ಬರಬಹುದು. ಆದರೆ ಒಂದು ಬಾರಿ ಕಳೆದುಕೊಂಡಂತಹ ಪ್ರೀತಿ, ನಂಬಿಕೆಯಾಗಲಿ ವಿಶ್ವಾಸವಾಗಲಿ ಮತ್ತೆಂದಿಗೂ ಕೂಡ ನಿಮ್ಮ ಮೇಲೆ ಬರುವುದಕ್ಕೆ ಸಾಧ್ಯವೇ ಇಲ್ಲ ನೋಡಿ. ಹಾಗಾಗಿ ನೀವು ಎಂದಿಗೂ ಕೂಡ ಯಾರಾದರೂ ನಿಮ್ಮ ಮೇಲೆ ಇಟ್ಟಿರುವಂತಹ ನಂಬಿಕೆಯಾಗಲಿ ಪ್ರೀತಿಯಾಗಲಿ ವಿಶ್ವಾಸವನ್ನಾಗಲಿ ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಜೀವನದಲ್ಲಿ ಅರಿತು ಬಾಳುವುದರ ಜೊತೆಗೆ ಮರೆತು ಕೂಡ ಬಾಳುವುದು ಕಲಿಯಬೇಕು. ಏಕೆಂದರೆ ಇಲ್ಲಿ ಯಾರು ಯಾರಿಗೂ ಕೂಡ ಶಾಶ್ವತ ಅಲ್ಲ ನೋಡಿ, ಯಾರು ಯಾರಿಗೂ ಕೂಡ ಅನಿವಾರ್ಯವೂ ಕೂಡ ಅಲ್ಲ ನೋಡಿ. ಯಾರೇ ಆಗಲಿ ತಾನು ಬೆಳೆಯಬೇಕು ಎನ್ನುವಂತಹ ಮನಸ್ಸಿನ ಜೊತೆಗೆ ಇನ್ನೊಬ್ಬರನ್ನ ಬೆಳೆಸಬೇಕು ಎನ್ನುವಂತಹ ಮನಸ್ಸು ಇರಬೇಕು. ಆಗ ತನ್ನ ಅರಿವೇ ಇಲ್ಲದಂತೆ ಆ ವ್ಯಕ್ತಿ ಪ್ರಪಂಚದ ಉದ್ದಗಲಕ್ಕೂ ಕೂಡ ಬೆಳೆಯುತ್ತಾನೆ. ಸೋಲಿನ ಭಯ ಇದ್ದವರು ಎಂದಿಗೂ ಕೂಡ ಗೆಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ಗೆಲ್ಲುವ ಆತ್ಮವಿಶ್ವಾಸ ಒಂದೇ ಯಶಸ್ಸಿನ ದಾರಿಯನ್ನು ತೋರಿಸುತ್ತದೆ. ಮೌನವೇ ಮಾತಿಗಿಂತ ಶಕ್ತಿಯುತವಾದದ್ದು. ಕೆಲವೊಂದು ಸಂದರ್ಭಗಳಲ್ಲಿ ಏನು ಮಾತನಾಡಬೇಕು ಎನ್ನುವಂತಹ ಗೊಂದಲ ಎದುರಾದಾಗ ಮೌನವೇ ಸೂಕ್ತವಾಗಿರುವಂತಹ ಉತ್ತರವನ್ನು ನಮಗೆ ಕೊಡುತ್ತದೆ. ಒಬ್ಬರನ್ನ ಕ್ಷಮಿಸುವುದು ನಿಮ್ಮ ಬಲಹೀನತೆ ಅಲ್ಲ, ಅದು ಒಂದು ಉತ್ತಮವಾಗಿರುವಂತಹ ವ್ಯಕ್ತಿತ್ವವಾಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ತಂದೆ ತಾಯಿಯ ಋಣದಲ್ಲಿ ಬಿಟ್ಟು ಬೇರೆ ಯಾರ ಋಣದಲ್ಲಿಯೂ ಕೂಡ ವ್ಯಕ್ತಿ ಬದುಕಬಾರದು. ಏಕೆಂದರೆ ಸಮಯ ಬಂದಾಗ ಎಲ್ಲರೂ ಕೂಡ ಹೀಯಾಳಿಸುವವರೇ ಆಗಿರುತ್ತಾರೆ ಎನ್ನುವುದನ್ನು ಮರೆಯಲೇಬೇಡಿ. ಇಲ್ಲವೆಂದು ಕೊರಗಬೇಡಿ. ಇದ್ದು ಇಲ್ಲವೆಂದರೂ ಒಂದಲ್ಲ ಒಂದು ದಿನ ಬಿಟ್ಟು ಹೋಗುವುದು. ಕೊನೆಗೆ ನೀನು ಖಾಲಿ ಕೈಯಲ್ಲಿಯೇ ಇರುತ್ತೀಯ ಎನ್ನುವುದನ್ನು ಮರೆಯಬೇಡ. ಬೇರೆಯವರಿಗೆ ನಾವು ಅರ್ಥವಾಗದೇ ಇದ್ದರೂ ಕೂಡ ಪರವಾಗಿಲ್ಲ, ಮೊದಲು ನಮಗೆ ನಾವು ಅರ್ಥವಾದರೆ ಸಾಕು. ಯಾವಾಗಲೂ ಕೂಡ ನಿನ್ನ ತಪ್ಪುಗಳನ್ನು ಹುಡುಕುವವರಿಗೆ ನಿನ್ನ ಒಳ್ಳೆಯತನ ಎಂದಿಗೂ ಕೂಡ ಅರ್ಥವಾಗುವುದಕ್ಕೆ ಸಾಧ್ಯವೇ ಇಲ್ಲ. ಸಾಗರದಷ್ಟು ಸಮಸ್ಯೆಗಳು ಇವೆ ಎಂದು ಕೊರಗಬೇಡ. ಆಕಾಶದಷ್ಟು ಅವಕಾಶಗಳಿವೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡ. ಯಾರನ್ನೂ ನಂಬಿ ಈ ಭೂಮಿಗೆ ನೀನು ಬಂದಿಲ್ಲವೆಂದ ಮೇಲೆ ಯಾರನ್ನೂ ಕೂಡ ನಂಬಿ ಜೀವನವನ್ನು ನಡೆಸುವಂತಹ ಅವಶ್ಯಕತೆಯೇ ನಿನಗೆ ಇಲ್ಲ ಎನ್ನುವುದನ್ನು ಅರಿತು ಜೀವನವನ್ನು ಮಾಡುವುದನ್ನು ಕಲಿತುಕೋ. ನಮಗೆ ಬೆಲೆ ನೀಡಿದವರನ್ನು ಬಿಟ್ಟು ಬಿಡಬೇಕು. ನಮಗೆ ಬೆಲೆ ಕೊಡುವವರನ್ನು ಬೆಟ್ಟದಷ್ಟು ಪ್ರೀತಿಸುವುದನ್ನು ಕಲಿತುಕೊಳ್ಳಬೇಕು. ಯಾರೇ ಇರಲಿ ಅವರ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇದ್ದರೂ ಕೂಡ ಪರವಾಗಿಲ್ಲ. ಅವರ ಬಗ್ಗೆ ಸರಿಯಾಗಿ ಆಲೋಚಿಸದೆ ಅಪಾರ್ಥವನ್ನು ಎಂದಿಗೂ ಕೂಡ ಮಾಡಿಕೊಳ್ಳುವುದಕ್ಕೆ ಹೋಗಲೇಬಾರದು. ಅಂಥವರನ್ನು ದೂಷಿಸುವುದಕ್ಕೂ ಕೂಡ ಹೋಗಲೇಬಾರದು. ಸಮಯ ಸಂದರ್ಭ ಹೇಗೆ ಇರಲಿ, ಯಾವುದೇ ಇರಲಿ, ಸಮಯವನ್ನು ಕೊಟ್ಟು ಮಾತನಾಡಿ. ಏಕೆಂದರೆ ಇವತ್ತು ಇದ್ದವರು ನಾಳೆ ನಿಮ್ಮ ಜೊತೆ ಇರುತ್ತಾರೆ ಇಲ್ಲವೋ ಯಾರಿಗೂ ಕೂಡ ತಿಳಿದಿಲ್ಲ. ಇದ್ದಾಗಲೇ ಪ್ರೀತಿ ತೋರಿಸಿ, ಸತ್ತ ಮೇಲೆ ಏನು ಪ್ರೀತಿ ತೋರಿಸಿದರೂ ಕೂಡ ಅವರೇ ಅದನ್ನು ಅನುಭವಿಸುವುದಕ್ಕೆ ಇರುವುದಿಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ನಿಮ್ಮ ಪ್ರಯತ್ನ ಎಂದಿಗೂ ಕೂಡ ಗುಟ್ಟಾಗಿ ಇರಲಿ. ಗೆದ್ದ ಮೇಲೆ ಸಂಭ್ರಮ ಎನ್ನುವುದು ಜಗತ್ತಿಗೆ ಮುಟ್ಟುವಂತೆ ಇರಲಿ. ಕೋಟಿ ಕೋಟಿ ಗಳಿಸಿದ್ದರೆ ಏನು, ಬದುಕಿರುವುದು ಋಣ ಎಷ್ಟು ಇರುತ್ತದೆಯೋ ಅಷ್ಟು ಮಾತ್ರ. ಹಣವಿದ್ದಷ್ಟು ಅಲ್ಲವೇ ಅಲ್ಲ, ನಿಮ್ಮ ಋಣ ಇದ್ದಷ್ಟು ಮಾತ್ರ ನೀವು ಬದುಕುವುದಕ್ಕೆ ಸಾಧ್ಯವಾದೀತು. ಯಾರಿಗೂ ಕೂಡ ನೋವನ್ನು ನೀಡದೆ ಬದುಕಿಬಿಡಿ. ನಿಮ್ಮ ಜೀವನದಲ್ಲಿ ಎಷ್ಟು ನೋವುಗಳು ಇದ್ದರೂ ಕೂಡ ನಿಮ್ಮ ಅತ್ಯಂತ ಆತ್ಮೀಯರಲ್ಲಿ ಮಾತ್ರ ಹಂಚಿಕೊಳ್ಳಿ. ಏಕೆಂದರೆ ನಿಮ್ಮ ನೋವುಗಳಿಗೆ ಸ್ಪಂದಿಸುವವರಿಗಿಂತ ನಿಮ್ಮನ್ನು ಆಡಿಕೊಳ್ಳುವವರೇ, ನಿಮ್ಮನ್ನು ನೋಡಿ ನಗುವಂಥವರೇ ಇಂದಿನ ಜಗತ್ತಿನಲ್ಲಿ ಹೆಚ್ಚಾಗಿ ಇದ್ದಾರೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ಇಂದಿನ ಸಮಾಜವೇ ಹೀಗೆ. ನೀವು ಏನು ಮಾಡಿದರೂ ಕೂಡ ಮಾತನಾಡುತ್ತಾರೆ. ಒಳ್ಳೆಯದನ್ನು ಮಾಡಿದರೂ ಕೂಡ ಮಾತನಾಡುತ್ತಾರೆ. ಕೆಟ್ಟದ್ದನ್ನು ಬಯಸಿದರೂ ಕೂಡ ಮಾತನಾಡುತ್ತಾರೆ. ಜೋಪಾನವಾಗಿ ಇರುವುದನ್ನು ಕಲಿತುಕೊಳ್ಳಿ. ಕಣ್ಣ ಮುಂದೆ ಹತ್ತಿಯಂತೆ ಮಾತನಾಡುವವರೇ ಕೆಲವೊಂದು ಬಾರಿ ಬೆನ್ನ ಹಿಂದೆ ಕತ್ತಿಯಂತೆ ಮಸಿಯಬಹುದು. ಯಾರನ್ನೂ ಕೂಡ ನಂಬುವುದಕ್ಕೆ ಹೋಗಲೇಬೇಡಿ. ನಿನ್ನ ಮೇಲೆ ನಿನಗೆ ನಂಬಿಕೆ ಎನ್ನುವುದು ಇದ್ದರೆ ಇಡೀ ಪ್ರಪಂಚವೇ ನಿನಗೆ ಜೊತೆಯಾಗಿ ನಿಲ್ಲುತ್ತದೆ ಎನ್ನುವುದನ್ನು ಮರೆಯಬೇಡ. ನಿಮ್ಮ ಸೋಲು ಎಂದಿಗೂ ಕೂಡ ಕೊನೆಗೆ ಸೋಲು ಆಗುವುದಕ್ಕೆ ಅದು ಸಾಧ್ಯವೇ ಇಲ್ಲ.
ಗೆಲುವಿನ ಮೊದಲ ಹೆಜ್ಜೆಯೇ ಅದು ಸೋಲಾಗಿರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಪ್ರತಿಯೊಂದು ಸೋಲು ಕೂಡ ಮನುಷ್ಯನಿಗೆ ಒಂದಲ್ಲ ಒಂದು ರೀತಿಯ ಪಾಠವನ್ನು ಕಲಿಸುತ್ತದೆ ಎನ್ನುವುದನ್ನು ಮರೆಯಬೇಡಿ. ಯಾರ ವಿಷಯದಲ್ಲಾಗಲಿ ಅತಿಯಾದ ಆತ್ಮವಿಶ್ವಾಸ ಎಂದಿಗೂ ಕೂಡ ಒಳ್ಳೆಯದಲ್ಲ. ಯಾರು ಯಾವಾಗ ಬೇಕಾದರೂ ಕೂಡ ಬದಲಾಗಬಹುದು. ಅತಿಯಾಗಿ ಯೋಚಿಸುವುದನ್ನು ನಿಲ್ಲಿಸಬೇಕು. ಜೀವನದಲ್ಲಿ ಏನೇ ಬಂದರೂ ಕೂಡ ಎದುರಿಸಲು ಸಿದ್ಧನಾಗಿ ಇರಬೇಕು. ಇಷ್ಟು ದಿನ ಕಾಪಾಡಿದ ಆ ಭಗವಂತನು ಕೂಡ ಮುಂದೆಯೂ ಕಾಪಾಡುತ್ತಾನೆ ಎಂಬ ನಂಬಿಕೆ ಬಲವಾಗಿ ಇರಬೇಕು. ಅಂದಾಗ ಮಾತ್ರ ನೆಮ್ಮದಿಯಾಗಿ ಬದುಕುವುದಕ್ಕೆ ಸಾಧ್ಯವಾದೀತು. ಭಗವಂತನ ಮೇಲೆ ನಂಬಿಕೆಯನ್ನು ಇಟ್ಟುಕೊಳ್ಳಿ. ಜೀವನ ಎನ್ನುವುದು ಒಂದಲ್ಲ ಒಂದು ದಿನ ನೀವು ಅಂದುಕೊಂಡಂತೆ ನಡೆಯುತ್ತದೆ. ಜನರ ಟೀಕೆಗಳಿಗೆ ಎಂದಿಗೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ನಿಮ್ಮ ಜೀವನ ನಡೆಯುವುದು ಜನರ ಟೀಕೆಗಳಿಂದ ಅಲ್ಲ. ನೀವು ಶ್ರಮ ಪಟ್ಟಾಗ ಮಾತ್ರ ನಿಮ್ಮ ಜೀವನ ಎನ್ನುವುದು ನಡೆಯುವುದಕ್ಕೆ ಹೋಗುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ನೀವು ಸರಿಯಾದ ದಾರಿಯಲ್ಲಿ ನಡೆಯುತ್ತಾ ಇದ್ದರೆ ಯಾರಿಗೂ ಕೂಡ ಹೆದರುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಮುಗಿದು ಹೋಗಿರುವುದನ್ನು ಮತ್ತೆ ಸರಿಪಡಿಸಲು ಪ್ರಯತ್ನವನ್ನು ಪಡಬೇಡಿ. ಅದು ಎಂದಿಗೂ ಕೂಡ ಅಸಾಧ್ಯವಾಗಿರುವಂತಹ ಕೆಲಸ. ಮುಂದೆ ಆಗಬೇಕಾಗಿರುವುದನ್ನು ಸರಿಯಾದ ರೀತಿಯಲ್ಲಿ ಆಲೋಚನೆಗಳನ್ನು ಮಾಡಿ ನೋಡಿ. ಅದು ಎಂದಿಗೂ ಕೂಡ ಸಾಧ್ಯವಾಗುತ್ತದೆ. ಎಂದಿಗೂ ಯೋಚನೆಯನ್ನು ಮಾಡುವುದಕ್ಕೆ ಹೋಗಬೇಡಿ. ಜನರು ಬಣ್ಣವನ್ನು ಬದಲಾಯಿಸಿದರೆ ಭಗವಂತ ಸಮಯವನ್ನೇ ಬದಲಾಯಿಸುತ್ತಾನೆ ಎನ್ನುವಂತಹ ಪ್ರಜ್ಞೆಯೊಂದಿಗೆ ನಿಮ್ಮ ಜೀವನವನ್ನು ನೀವು ರೂಢಿಸಿಕೊಳ್ಳಿ. ಯಾವುದೇ ವ್ಯಕ್ತಿಯಾಗಲಿ ಅವರ ಪರಿಸ್ಥಿತಿಯ ಕೈಗೊಂಬೆಯಾದಾಗ ಅವರು ಅವರಾಗಿಯೇ ಮಾತನಾಡುವುದಿಲ್ಲ. ಮಾತನಾಡುವುದು ಅವರು ಎದುರಿಸುತ್ತಿರುವಂತಹ ಸಮಯ, ಸಂದರ್ಭ, ಸನ್ನಿವೇಶಗಳು ಮಾತ್ರ ಆಗಿರುತ್ತವೆ ಎನ್ನುವುದನ್ನು ಮರೆಯಬೇಡ. ಸಮಯ ಸಾಧಕರಾಗಿ ಯಾರು ಮೋಸವನ್ನು ಮಾಡುತ್ತಾರೆಯೋ ಅವರಿಗೆ ಆ ಸಮಯವೇ ಮುಂದೊಂದು ದಿನ ತಿರುಗುಬಾಣವಾಗಿ ತಕ್ಕ ರೀತಿಯ ಪಾಠವನ್ನು ಕಲಿಸುತ್ತದೆ. ಆದರೆ ಕಾಯುವಂತಹ ತಾಳ್ಮೆ ಇರಬೇಕು. ದೇವರು ಇದ್ದಾನೆ, ಎಲ್ಲವನ್ನ ಗಮನಿಸುತ್ತಾ ಇದ್ದಾನೆ. ಯಾರಿಗೆ ಯಾವುದನ್ನು ಯಾವ ಸಂದರ್ಭದಲ್ಲಿ ಕೊಡಬೇಕು ಎನ್ನುವುದು ಆತನಿಗೆ ತುಂಬ ಚೆನ್ನಾಗಿ ತಿಳಿದಿದೆ. ಯಾವುದೇ ಸಮಯವಿರಲಿ, ದೀರ್ಘಕಾಲ ಉಳಿಯಬೇಕು ಅಂದರೆ ಕಣ್ಣ ಮುಂದೆ ಮಾತ್ರವಲ್ಲ ಬೆನ್ನ ಹಿಂದೆಯೂ ಕೂಡ ಪ್ರಾಮಾಣಿಕವಾಗಿ ಇರುವುದನ್ನು ಮನುಷ್ಯನಾದವನು ಕಲಿತುಕೊಂಡಾಗ ಮಾತ್ರ ಮುಂದೆ ಬರುವುದಕ್ಕೆ ಸಾಧ್ಯವಾಗಿರುವುದು. ಸಂಬಂಧಗಳು ಹುಟ್ಟುವುದು ರಕ್ತದಿಂದ ಆದರೂ ಕೂಡ ನಮ್ಮವರು ಅನ್ನುವಂತಹ ಭಾವನೆ ಹುಟ್ಟುವುದು ಮನಸ್ಸಿನಿಂದ ಮಾತ್ರ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ಮನುಷ್ಯನ ನಿಜವಾದ ಶ್ರೀಮಂತಿಕೆ ಅಂದರೆ ಒಳ್ಳೆಯ ಗುಣ, ಒಳ್ಳೆಯ ಸಂಸ್ಕಾರ. ಯಾವುದೇ ಕಾರಣಕ್ಕೂ ಕೂಡ ಹಣ, ಆಸ್ತಿ, ಐಶ್ವರ್ಯಗಳಿಂದ ಅಲ್ಲ. ಹಾಗಾಗಿ ಒಳ್ಳೆಯ ಸಂಸ್ಕಾರವನ್ನು, ಒಳ್ಳೆಯ ಗುಣಗಳನ್ನು ಮೈಗೂಡಿಸಿಕೊಳ್ಳುವುದನ್ನು ಕಲಿತುಕೊಳ್ಳಿ. ಕೇವಲ ನೀವು ಇದ್ದು ಹೋದ ಮೇಲೆ ನೀವು ಯಾವ ರೀತಿಯಾಗಿ ಇದ್ದೀರಿ ಎನ್ನುವುದನ್ನು ಮಾತ್ರ ಜನರು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾರೆ. ಹಾಗಾಗಿ ಇದ್ದಂತಹ ಸಮಯದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿ, ಒಳ್ಳೆಯ ಆಲೋಚನೆಗಳನ್ನು ಜೀವನದಲ್ಲಿ ಮೈಗೂಡಿಸಿಕೊಳ್ಳಿ. ನಿಮ್ಮ ಸುತ್ತಮುತ್ತಲೂ ಕೂಡ ಒಳ್ಳೆಯ ವಾತಾವರಣವನ್ನು ಬೆಳೆಸಿಕೊಳ್ಳಿ. ಕೆಲವೊಬ್ಬರನ್ನು ಅರ್ಥ ಮಾಡಿಕೊಳ್ಳಲು ಮಾತುಗಳು ಅವಶ್ಯಕತೆಯೇ ಇಲ್ಲ. ಅವರ ಬದಲಾಗುವಂತಹ ವರ್ತನೆಗಳೇ ನಾವು ಅರ್ಥ ಮಾಡಿಕೊಳ್ಳಬಹುದು. ನಮ್ಮ ಜೊತೆ ದೇವರಿದ್ದಾನೆ ಎಂಬ ನಂಬಿಕೆ ಬಲವಾಗಿ ಇರಬೇಕೇ ಹೊರತು ದೇವರೇ ಎಲ್ಲವನ್ನ ಮಾಡುತ್ತಾನೆ ಎಂಬ ಭ್ರಮೆಯಲ್ಲಿ ಎಂದಿಗೂ ಕೂಡ ಬದುಕುವುದಕ್ಕೆ ಹೋಗಲೇಬಾರದು. ಹಣಕ್ಕಿಂತ ಮನಃಶಾಂತಿಯೇ ನಿಜವಾದ ಶ್ರೀಮಂತಿಕೆ. ಬದುಕಿಗೆ ನೆಮ್ಮದಿ ಇಲ್ಲವೆಂದರೆ ಯಾವ ಶ್ರೀಮಂತಿಕೆಯೂ ಕೂಡ ಪ್ರಯೋಜನಕ್ಕೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಭಯದಿಂದ ಕುಳಿತುಕೊಂಡರೆ ಬದುಕಲು ಸಾಧ್ಯವಿಲ್ಲ. ಒಂದು ಹೆಜ್ಜೆ ಮುಂದಿಟ್ಟು ನೋಡಿ. ಗೆದ್ದರೆ ಮುಂದಕ್ಕೆ ಸಾಗಿ, ಸೋತರೆ ಸೋಲು ಒಂದು ಪಾಠವೆಂದು ಅರಿತು ಮತ್ತೆ ತಪ್ಪಾಗದಂತೆ ಜಾಗೃತೆಯನ್ನು ವಹಿಸುವುದನ್ನು ಕಲಿತುಕೊಳ್ಳಿ. ದುಡ್ಡು ಕೊಟ್ಟು ಹಾಸಿಗೆ ತೆಗೆದುಕೊಳ್ಳುವುದು, ಆದರೆ ನಿದ್ದೆಯನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ದುಡ್ಡಿನಿಂದ ಐಷಾರಾಮಿ ಜೀವನವನ್ನು ತೆಗೆದುಕೊಳ್ಳಬಹುದೇ ಹೊರತು ನೆಮ್ಮದಿಯನ್ನು ಯಾರೂ ಕೂಡ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ಮನುಷ್ಯನಾದವನು ಕಲಿತುಕೊಂಡಾಗ ಮಾತ್ರ ಮನುಷ್ಯ ನೆಮ್ಮದಿಯನ್ನು ಕಾಣುವುದಕ್ಕೆ ಸಾಧ್ಯವಾದೀತು. ಒಂದು ಬಾರಿ ಕನ್ನಡಿ ಒಡೆದರೆ ಮತ್ತೆ ಜೋಡಿಸುವುದಕ್ಕೆ ಹೇಗೆ ಸಾಧ್ಯವೇ ಇಲ್ಲವೋ ಹಾಗೆಯೇ ಒಂದು ಬಾರಿ ಮಾತಿನಿಂದ ಮುರಿದಂತಹ ಮನಸ್ಸು ಒಂದು ಗೂಡುವುದಕ್ಕೆ ತುಂಬಾ ಕಷ್ಟ. ಆದ್ದರಿಂದ ನೀವಾಡುವಂತಹ ಪ್ರತಿ ಮಾತಿನ ಮೇಲೆ ಹಿಡಿತ ಎನ್ನುವುದು ಇರಲಿ. ಅವರಿಗೂ ಒಂದು ಮನಸ್ಸು ಇರುತ್ತದೆ ಎನ್ನುವಂತಹ ಅರಿವು ಎನ್ನುವುದು ಇರಲಿ. ಹಲವಾರು ನಿರಾಸೆಗಳ ನಡುವೆ ಭರವಸೆಯನ್ನು ಕಳೆದುಕೊಳ್ಳದೆ ಬದುಕುವುದೇ ಜೀವನವಂತೆ. ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ. ಏಕೆಂದರೆ ಅಲ್ಲಿ ನಾನು ನನ್ನಿಂದಲೇ ಎಂದು ಹೇಳಿದಂತಹ ಅದೆಷ್ಟೋ ಜನ ಮಣ್ಣಲ್ಲಿ ಮಣ್ಣಾಗಿರುವುದನ್ನು ನಾವು ನೋಡಬಹುದು. ನಾನು ನನ್ನದು ಎಂಬ ಅಹಂ ಭಾವ ಬಿಟ್ಟಾಗ ಮಾತ್ರ ಕಲಿಯುವುದಕ್ಕೆ ಅಥವಾ ಕಲಿಯಲು ಮತ್ತು ಬೆಳೆಯುವುದಕ್ಕೆ
ಬದುಕುವುದಕ್ಕೆ ಸಾಧ್ಯವಾದೀತು. ಈ ಜಗತ್ತನ್ನು ತಿದ್ದುವ ಮೊದಲು ನಾವು ನಮ್ಮ ಮನಸ್ಸನ್ನು ತಿದ್ದುಕೊಳ್ಳಬೇಕು. ಆಗ ಶುದ್ಧವಾಗಿ ಇರುವುದನ್ನು ನಾವು ಅಭ್ಯಾಸ ಮಾಡಿಕೊಳ್ಳಬೇಕು. ಈ ಮನಸ್ಸು ಹೇಗೆ ಅಂದರೆ ಸಂತೋಷ ನೀಡಿದವರಿಗಿಂತ ನೋವು ಕೊಟ್ಟವರನ್ನೇ ಹೆಚ್ಚು ನೆನಪಿಸಿಕೊಳ್ಳುತ್ತದೆ. ಈ ಪ್ರಪಂಚ ಹೇಗೆ ಅಂದರೆ ಅವಶ್ಯಕತೆ ಇದ್ದಾಗ ಮಾತ್ರ ನೆನಪಿಸಿಕೊಳ್ಳುತ್ತಾರೆ. ಈ ಜನ ಅವಶ್ಯಕತೆ ಇಲ್ಲದಾಗ ಕಣ್ಣು ಮುಂದೆ ತಿರುಗಿಯೂ ಕೂಡ ನೋಡುವುದಕ್ಕೆ ಹೋಗುವುದೇ ಇಲ್ಲ. ಒಂದೇ ಮನಸ್ಸಿನಲ್ಲಿ ಕೊನೆಯವರೆಗೂ ಕೂಡ ಯಾರೂ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಯಾವ ಕೋಪವೂ ಶಾಶ್ವತ ಅನ್ನುವುದು ಇಲ್ಲ. ಕೊನೆಗೆ ಶಾಶ್ವತವಾಗಿ ಉಳಿಯುವುದು ಒಂದೇ. ನೀವಾಡಿರುವಂತಹ ಮಾತು. ಮಾತನಾಡಿದ ವ್ಯಕ್ತಿ ಆಡಿದ ಮಾತುಗಳನ್ನು ಮರೆಯಬಹುದು, ಆದರೆ ಕೇಳಿಸಿಕೊಂಡ ವ್ಯಕ್ತಿ ಆತನ ಮನಸ್ಸಿಗಾದಂತಹ ನೋವು ಕೊನೆಯವರೆಗೂ ಕೂಡ ಹಾಗೆ ಉಳಿದು ಬಿಡುತ್ತದೆ. ಹಾಗಾಗಿ ಮಾತಿಗೆ ಆ ಒಂದು ಶಕ್ತಿ ಇರುತ್ತದೆ. ಮಾತನ್ನು ನೋಡಿ ಆಡಬೇಕು. ಏನೇ ಆಗಿದ್ದರೂ ಕೂಡ ಎಲ್ಲವನ್ನ ಒಳ್ಳೆಯದನ್ನೇ ಎಂದು ಪರಿಭಾವಿಸಬೇಕು. ಅತಿಯಾದ ನಿರೀಕ್ಷೆಗಳೇ ನಿಮ್ಮ ನೋವಿಗೆ ಕಾರಣವಾಗಿರಬಹುದು. ಹಾಗಾಗಿ ಯಾರಿಂದಲೂ ಕೂಡ ಏನನ್ನ ಹೆಚ್ಚಾಗಿ ಅಪೇಕ್ಷೆ ಪಡುವುದಕ್ಕೆ ಹೋಗಲೇಬೇಡಿ. ಯಾವುದು ಕೂಡ ಇಲ್ಲಿ ಶಾಶ್ವತ ಅನ್ನುವುದು ಇಲ್ಲ. ಎಲ್ಲಿ ಅಪೇಕ್ಷೆ ಎನ್ನುವುದು ಹೆಚ್ಚಾಗಿ ಇರುತ್ತದೆಯೋ ಅಲ್ಲಿ ಅತಿಯಾದಂತಹ ನೋವು ಎನ್ನುವುದು ಇರುತ್ತದೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಮರೆಯುವುದಕ್ಕೆ ಹೋಗಲೇಬೇಡಿ. ನಾನು ಮಾಡಬಹುದು, ನಾನು ಬದುಕಬಹುದು, ನಾನು ಗೆಲ್ಲುತ್ತೇನೆ, ನನ್ನ ಕೈಯಲ್ಲಿ ಹಾಗೆ ಆಗುತ್ತದೆ ಎನ್ನುವಂತಹ ಒಂದು ಆಸಕ್ತಿಯಾಗಲಿ ಅಭಿಪ್ರಾಯವಾಗಲಿ ನಿಮ್ಮಲ್ಲಿ ಇದ್ದಾಗ ಮಾತ್ರ ನೀವು ಈ ಜೀವನದಲ್ಲಿ ಅಂದುಕೊಂಡಂತಹ ಕೆಲಸವನ್ನು ಮಾಡಿ ಮುಗಿಸುವುದಕ್ಕೆ ಸಾಧ್ಯವಾದೀತು. ಈ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆಗಿರುವಂತಹ ಸಮಸ್ಯೆಗಳು ಇರುತ್ತವೆ. ಹಾಗಂತ ಎಲ್ಲರೂ ಕೂಡ ಸೋಲುವುದಕ್ಕೆ ಹೋಗುವುದೇ ಇಲ್ಲ. ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಿಕೊಳ್ಳಲು ಸಾಧ್ಯವಾಗದವರು ಕೂಡ ಮಾತ್ರ ಅವರು ಸೋಲುವುದಕ್ಕೆ ಸಾಧ್ಯವಾದೀತು. ನಿಮಗೆ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಕಂಡುಕೊಳ್ಳುವಂತಹ ಶಕ್ತಿ ಇದ್ದಾಗ ನೀವು ಹೇಗೆ ತಾನೇ ಸೋಲುವುದಕ್ಕೆ ಸಾಧ್ಯವಾದೀತು ಹೇಳಿ. ಹಾಗಾಗಿ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಎನ್ನುವುದು ಬರುವುದು ಸಹಜ. ಆ ಸಮಸ್ಯೆಗಳನ್ನು ನೀವು ಯಾವ ರೀತಿಯಾಗಿ ಮೆಟ್ಟಿ ನಡೆಯುತ್ತೀರಾ ಎನ್ನುವುದರ ಮೇಲೆ ನಿಮ್ಮ ಭವಿಷ್ಯ ಎನ್ನುವುದು ಉಜ್ವಲವಾಗುತ್ತದೆಯೋ ಅಥವಾ ನಿಮ್ಮ ಭವಿಷ್ಯ ಎನ್ನುವುದು ಹಾಳಾಗುತ್ತದೆಯೋ ಎನ್ನುವುದು ಅವಲಂಬಿತವಾಗಿರುತ್ತದೆ. ಯಾವ ಸಮಯದಲ್ಲಾಗಲಿ ಅಥವಾ ಯಾವ ಒಂದು ವಿಷಯದಲ್ಲಿಯೂ ಕೂಡ ಆಗಲಿ ಅತಿಯಾದ ಆತ್ಮವಿಶ್ವಾಸ ಎನ್ನುವುದು ಒಳ್ಳೆಯದಲ್ಲ. ಯಾರೇ ಇರಲಿ ಅವರು ಯಾವಾಗ ಬೇಕಾದರೂ ಕೂಡ ಬದಲಾಗಬಹುದು. ಇದು ಎಂದಿಗೂ ಕೂಡ ನಾವು ಊಹೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಬೇಡದೇ ಇರುವಂತಹ ಅನವಶ್ಯಕ ವಿಷಯಗಳ ಬಗ್ಗೆ ಯೋಚನೆಯನ್ನು ಮಾಡಿ ನಿಮ್ಮ ಜೀವನದ ನೆಮ್ಮದಿಯನ್ನು ಏಕೆ ಹಾಳು ಮಾಡಿಕೊಳ್ಳುತ್ತೀರಾ? ಅದಕ್ಕಿಂತಲೂ ಕೂಡ ನಿಮ್ಮ ಪಾಡಿಗೆ ನೀವಿದ್ದು ಒಳ್ಳೆಯದನ್ನು ಮಾಡುತ್ತಾ ಮುಂದುವರಿಯುವುದು ಒಳ್ಳೆಯದು ಅಲ್ಲವೇ? ಜೀವನದಲ್ಲಿ ಯಾರನ್ನಾದರೂ ಕೂಡ ಮರೆಯಲಿ, ಆದರೆ ನಿನ್ನ ಕೈಯಲ್ಲಿ ಏನೂ ಕೂಡ ಸಾಧ್ಯವಿಲ್ಲ ಎಂದು ಅಪಹಾಸ್ಯವನ್ನು ಮಾಡಿ ನಿಂದಿಸಿದವರನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡ. ಅವರೇ ನಿಮ್ಮ ಜೀವನದ ಪಾಠವನ್ನು ಕಲಿಸುವಂತಹ ಶಿಕ್ಷಕರು ಆಗಿರುತ್ತಾರೆ ಎನ್ನುವುದನ್ನು ಮರೆಯಲೇಬೇಡಿ. ಅಂಥವರು ನಿಮ್ಮ ಜೀವನದಲ್ಲಿ ಇದ್ದಾಗ ಮಾತ್ರ ನೀವು ಜೀವನದಲ್ಲಿ ಏಳಿಗೆಯನ್ನು ಹೊಂದುವುದಕ್ಕೆ ಸಾಧ್ಯವಾಗಿರುವುದು. ಇಲ್ಲಿ ಯಾರೂ ಕೂಡ ಯಾರಿಗಿಂತಲೂ ಕೂಡ ಹೆಚ್ಚು ಒಳ್ಳೆಯವರಾಗಿ ಇರುತ್ತಾರೆ. ಅವರನ್ನು ಈ ಜಗತ್ತು ಅನವಶ್ಯಕತೆಗಳಿಗಿಂತ ಹೆಚ್ಚಾಗಿ ಬಳಸಿಕೊಳ್ಳುತ್ತಾರೆ. ಯಾರಿಗಾದರೂ ಕೂಡ ಎಚ್ಚರದಿಂದ ಇರಿ. ಏಕೆಂದರೆ ಕೆಲವೊಂದು ಬಾರಿ ನಮ್ಮಿಂದಲೇ ಈಜನ್ನು ಕಲಿತಂತಹ ಕೆಲವರು ನಮ್ಮನ್ನು ಮುಳುಗಿಸುವುದಕ್ಕೆ ಪ್ರಯತ್ನವನ್ನು ಪಡುತ್ತಿರುತ್ತಾರೆ. ಹಾಗಾಗಿ ಜೀವನದಲ್ಲಿ ಎಚ್ಚರಿಕೆ ಎನ್ನುವುದು ತುಂಬಾ ಮಹತ್ವವಾದದ್ದು. ಯಾರು ಯಾವಾಗ ಹೇಗೆ ಬದಲಾಗುತ್ತಾರೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಏಕೆಂದರೆ ಈ ಒಂದು ಯುಗದಲ್ಲಿ ಎಲ್ಲರೂ ಕೂಡ ಸ್ವಾರ್ಥಿಗಳೇ ಆಗಿದ್ದಾರೆ. ನಮಗೆ ಆಯಿತು, ನಮ್ಮ ಮಕ್ಕಳಿಗೆ ಆಯಿತು ಎನ್ನುವ ರೀತಿಯಲ್ಲಿಯೇ ಎಲ್ಲರೂ ಕೂಡ ಯೋಚನೆಗಳನ್ನು ಮಾಡುತ್ತಾರೆ ವಿನಃ ಸಮಾಜಕ್ಕಾಗಲಿ ಅಥವಾ ಇತರರ ಕಷ್ಟಗಳಿಗೆ ಸ್ಪಂದಿಸುವಂತಹ ಗುಣ ಬಹಳಷ್ಟು ಜನರಿಗೆ ಇರುವುದೇ ಇಲ್ಲ. ಒಂದು ವೇಳೆ ಅಂತಹ ಗುಣಗಳು ಇದ್ದಂತಹ ವ್ಯಕ್ತಿಗಳು ನಿಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಇದ್ದರೆ ಅಂಥವರನ್ನು ಎಂದಿಗೂ ಕೂಡ ಬಿಡುವುದಕ್ಕೆ ಹೋಗಲೇಬೇಡಿ. ಬದುಕಿನಲ್ಲಿ ಯಾವಾಗಲೂ ಕೂಡ ಕಷ್ಟದ ದಾರಿಯನ್ನೇ ಆರಿಸಿಕೊಳ್ಳಿ. ಗೆಲುವು ಪಡೆಯದೆಯೇ ಇನ್ನೊಬ್ಬರಿಗೆ ಸ್ಫೂರ್ತಿಯಾಗುತ್ತೀರಿ. ಸೋತರೆ ಮತ್ತೆ ಅನುಭವಗಳನ್ನು ಪಡೆಯುತ್ತೀರಿ. ಜೀವನ ಎನ್ನುವುದೇ ಹಾಗೆ. ಸೋಲು ಗೆಲುವಿನ ಕೀಲಿಕೈಯಾಗಿರುತ್ತದೆ. ಸೋಲು ಗೆಲುವಿನ ಬಂಡಿ ಆಗಿರುತ್ತದೆ. ಈ ಬಂಡಿಯನ್ನು ನೀವು ಸರಿಯಾದ ರೀತಿ ನಡೆಸುವುದನ್ನು ಕಲಿತುಕೊಳ್ಳಬೇಕು. ನೋವು ಎನ್ನುವುದು ಯಾವಾಗಲೂ ಕೂಡ ನಮ್ಮ ಕಣ್ಣೀರಿನಲ್ಲಿ ಕಾಣುವುದಿಲ್ಲ. ಕೆಲವೊಂದು ಬಾರಿ ನಗುವಿನ ಹಿಂದೆಯೂ ಕೂಡ ಮರೆಯಾಗಿರುತ್ತದೆ ಎನ್ನುವುದನ್ನು ಮರೆಯುವುದಕ್ಕೆ ಹೋಗಲೇಬೇಡಿ. ಅವಮಾನಗಳನ್ನು ಅಸ್ತ್ರಗಳನ್ನಾಗಿಸಿಕೊಂಡು ತುಳಿದವರ ಮುಂದೆ ಬೆಳೆದು ನಿಲ್ಲುವುದೇ ನಿಜವಾದ ಸಾಧನೆಯಾಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ತೋರಿಕೆಯ ಬದುಕು ನೆಮ್ಮದಿಯನ್ನು ಹಾಳು ಮಾಡುತ್ತದೆ. ಸರಳತೆಯ ಬದುಕು ನೆಮ್ಮದಿಯನ್ನು ತಂದುಕೊಡುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ.
ಯಾರನ್ನೂ ಕೂಡ ನಂಬಿ ಭೂಮಿಗೆ ಬಂದಿಲ್ಲವೆಂದ ಮೇಲೆ ಯಾರನ್ನೂ ಕೂಡ ನಂಬಿ ಜೀವನವನ್ನು ನಡೆಸುವಂತಹ ಅವಶ್ಯಕತೆಯೇ ಇರುವುದಿಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಸಂಬಂಧಗಳು ಪ್ರೀತಿ ಗೌರವಗಳ ಮೇಲೆ ನಿಲ್ಲಬೇಕೇ ಹೊರತು ಅವಶ್ಯಕತೆಗಳ ಮೇಲೆ ಎಂದಿಗೂ ಕೂಡ ಸಂಬಂಧಗಳು ಎನ್ನುವುದು ನಿಲ್ಲುವುದಕ್ಕೆ ಹೋಗಲೇಬಾರದು. ಇದು ಅಪಹಾಸ್ಯವಾಗುತ್ತದೆ. ಹಾಗಾಗಿ ಜೀವನದಲ್ಲಿ ಪ್ರೀತಿಗೆ ಪ್ರೀತಿಯನ್ನು ಕೊಡಿ, ಒಳ್ಳೆಯತನಕ್ಕೆ ಒಳ್ಳೆಯತನವನ್ನೇ ಕರುಣಿಸಿ. ಆಗ ಮಾತ್ರ ಜೀವನದಲ್ಲಿ ನಿಮಗೂ ಕೂಡ ಒಳ್ಳೆಯದು ಆಗುವುದಕ್ಕೆ ಸಾಧ್ಯವಾಗಿರುವುದು. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಈ ವಿಡಿಯೋಗೆ ಒಂದು ಹೈಪನ್ನು ಮಾಡಿ. ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.